ಬಸ್ ನಿಲ್ದಾಣ ಅಂತ ಬಂದಾಗ ಕನಿಷ್ಠ ಸೌಲಭ್ಯವೂ ಕೂಡ ಇಲ್ಲದೆ ಸಾರಿಗೆ ಸಿಬ್ಬಂದಿ ಬೇಡಿಕೆಯನ್ನ ಇರ್ತಾರೆ. ವಿಶ್ರಾಂತಿ ಕೊಠಡಿನೇ ಇಲ್ಲ, ಇಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾ ಅಂತ. ಬಸ್ ನಿಲ್ದಾಣದಲ್ಲಿ ಕನಿಷ್ಠ ಸೌಲಭ್ಯವೂ ಇಲ್ಲದೆ ಸಾರಿಗೆ ಸಿಬ್ಬಂದಿ ಬೇಡಿಕೆಯನ್ನ ಇಟ್ಟಿರ್ತಾರೆ. ವಿಶ್ರಾಂತಿ ಕೊಠಡಿನೇ ಇಲ್ಲ, ಇಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಿಸಬೇಕು ನಾವು ಬಸ್ ಅನ್ನ. ಯಾದಗಿರಿ, ಕಲಬುರಗಿ, ಬಳ್ಳಾರಿ ಜಿಲ್ಲೆಗಳ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಈ ರೀತಿಯಾಗಿ ಬೇಡಿಕೆ ಇಟ್ಟಿದ್ದಾರೆ. ಪ್ರತಿನಿತ್ಯ ವಿಶ್ರಾಂತಿಗಾಗಿ ಪರದಾಡ್ತಾ ಇದ್ದಾರೆ ಬಸ್ ಚಾಲಕರು, ನಿರ್ವಾಹಕರು ಎಲ್ಲರೂ ಕೂಡ. 1.5 ವರ್ಷದಿಂದ ಮನವಿ ಮಾಡ್ಕೋತಾ ಇದ್ದೀವಿ, ಒಂದು ವಿಶ್ರಾಂತಿಗಾಗಿ ಒಂದು ಕೊಠಡಿ ಇಲ್ಲ ಬಸ್ ನಿಲ್ದಾಣಗಳಲ್ಲಿ, ನಮಗಾಗಿ ಶೌಚಾಲಯ ಕೂಡ ಸರಿಯಾಗಿಲ್ಲ, ಸರಿಯಾದ ವಿಶ್ರಾಂತಿ ಕೊಠಡಿ ಕೂಡ ಇಲ್ಲ, ಇದರಿಂದ ನಾವು ವಂಚಿತರಾಗಿದ್ದೀವಿ ಅಂತ. ಡ್ಯೂಟಿ ಮಾಡಕತ್ತೀವಿ ಸರ್, ನಮ್ಗೆ ರೆಸ್ಟ್ ರೂಮ್ ಇಲ್ಲ ಸರ್. ಎಲ್ಲರೂ ಬಂದು ಇಲ್ಲೇ ಬಸ್ ಸ್ಟ್ಯಾಂಡಿಗೆ ನಿಲ್ಲಿಸಿ ಇಲ್ಲೇ ಮುಖ ತಕ್ಕೋದು ಅದು ಬಸ್ನಾಗೆ ಆಗಕತ್ತೀವಿ ಸರ್. ಹಾಗಾಗಿ ನಮ್ಗೆ ರೆಸ್ಟ್ ರೂಮ್ ಕೊಡ್ಬೇಕಂತೇಳಿ ಕೇಳಕತ್ತೀವಿ ಸರ್. ಸರ್ ಈಗ ನನಗಂತ 1.5 ವರ್ಷ ಆಯ್ತು ಸರ್ ಪೂರ ಇಲ್ಲಿ ಸಮಸ್ಯೆ ಸರ್. ರೆಸ್ಟ್ ರೂಮ್ ಕೊಡ್ತೀನಿ ಅಂತಂದ್ಕಿಂದ ಈಗ ಮೊನ್ನೆ ಕೇಳಿದ್ರೆ ಏನಂದ್ರೆ ಸರ್, ಅದು ರೆಸ್ಟ್ ರೂಮು ನಿಮ್ಗೆ ಕೊಡ್ತೀವಿ ಅಂದಿದ್ದು ಬೇರೆ ರೆಂಟ್ ಕೊಟ್ಟಾರಪ್ಪ, ಈಗ ನಿಮ್ಗೆ ರೆಸ್ಟ್ ರೂಮ್ ಇಲ್ಲ ಮತ್ತೆ ಕೇಳ್ತೀವಿ ಕೇಳಿಸಿ ಕೊಡ್ತೀವಿ ಅಂತ ಅನ್ನಕತ್ತಾರೆ ಸರ್. ಸರ್ ಯಾದಗಿರಿಯಿಂದ ನಾನು ಬಂದೀನಿ ಸರ್. ಟೋಟಲ್ 10 ಗಾಡಿ ಸರ್, ನೈಟ್ ಸರ್ವಿಸ್ ಗಾಡಿಗಳು 10 ಗಾಡಿ ಇದೆ ಸರ್ ಇಲ್ಲಿ. ಅಂದರೆ 20 ಮಂದಿ ಸರ್. ಎಲ್ಲರೂ ಎಲ್ಲಿ ಬಂತಲ್ಲೇ ಎಲ್ಲಿ ತಂಪ ಸರ್ ಅಲ್ಲಿ ಮಕ್ಕಂತಾರೆ ಸರ್. ಬಸ್ಸಂಗಂದ್ರೆ ಹೀಟ್ ಆಗ್ತದೆ ಸರ್, ಮಕ್ಕಕ್ಕಾಗಲ್ಲ. ಎಲ್ಲಿ ಊಟ ಮಾಡಿ ಎಲ್ಲೇನು ಗಿಡದಲ್ಲಿ ಮಕ್ಕದು ಅಲ್ಲಿ ಮಕ್ಕದು ಎಲ್ಲ ಮಾಡಕತ್ತಾರೆ ಸರ್. ಸರ್ ಒಂದು ಗುಲ್ಬರ್ಗ ಸರ್, ಒಂದು ಬಸವ ಕಲ್ಯಾಣ, ರಾಯಚೂರು, ಮೈಸೂರು, ಬೆಂಗಳೂರು, ಯಾದಗಿರಿ, ಹಾಸನ.